ಖಾಸಗಿ ಬಸ್ಗಳು ಡೇಂಜರ್ ಆಗಿದ್ದಾವೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ. ಹೀಗಾಗಿ ಎಲ್ಲೋ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು. ಒಂದು ಕಡೆ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರನ್ನು ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಕೆಲವು ಖಾಸಗಿ ಬಸ್ಗಳ ಹಣೆಬರಣ ಬಯಲಾಗಿದೆ. ಕ್ವಾಲಿಟಿ ಇಲ್ಲ, ಕಿತ್ತು ಬರುತ್ತದೆ, ವುಡ್ಡುಗಳು ಒಳಗಡೆ ಬೆಡ್ಗಳೇ ಚೆನ್ನಾಗಿರಲ್ಲ. ಒಂದು ಕಿಡಿ ಹಿಂಗೆ ಹಾಕಿದರೆ ಬೇಗ ಬೆಂಕಿ ಎತ್ತಿಕೊಳ್ಳುತ್ತೆ. ಬೆಂಕಿ ನಂದಿಸಲು ಯಾವುದೇ ಉಪಕರಣಗಳಿಲ್ಲ, ಸೇಫ್ಟಿ ಮೆಜಾರಿಟಿ ಇಲ್ಲ. ಏನು ಹೇಳ್ತೀರಿ ಸರ್ ಅಂತ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು, ರಿಯಾಲಿಟಿ ಚೆಕ್ಕನ್ನು ಮಾಡಿರೋದು ಭಾಳ ಒಂದು ಶ್ಲಾಘನೀಯ. ಯಾಕೆ ಅಂತಂದರೆ ಪ್ಯಾಸೆಂಜರ್ ಸೇಫ್ಟಿ ಅನ್ನೋದು ಭಾಳ ಮುಖ್ಯವಾಗುತ್ತೆ. ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈಗ ಆಲ್ರೆಡಿ ಬಾಡಿ ಕೋಡ್ ಪ್ರಕಾರ ಇಂತಿಷ್ಟದ್ದೇ ವುಡ್ಡು, ಇಷ್ಟೇ ಥಿಕ್ನೆಸ್ ಇರಬೇಕು, ಇಷ್ಟೇ ಇದು ಅನ್ನೋದನ್ನು ಮೊನ್ನೆ 052 ನಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಆಗಿದೆ ಸರ್. ಈಗ ಅಮೆಂಡ್ಮೆಂಟ್ ಆಗಿದೆ. ಅದ್ರ ಪ್ರಕಾರ ಬಾಡಿ ಬಿಲ್ಡರ್ಗಳಿಗೆ ಕೂಡ ಸೂಚನೆಯನ್ನು ಸರ್ಕಾರ ಕೊಡಬೇಕಾಗತ್ತೆ. 100% ಅವ್ರು ಮಾಡ್ತಾರೆ. ಮತ್ತು ಮೊದಲನೇ ಬಾರಿಗೆ ಇವತ್ತು ಕೇಂದ್ರ ಸರ್ಕಾರ ರೆಕಗ್ನೈಸ್ಡ್ ಬಾಡಿ ಬಿಲ್ಡರ್ಸಿಂದಾನೇ ಮಾತ್ರನೇ ವಾಹನಗಳನ್ನು ಕಟ್ಟಬೇಕು ಅನ್ನೋವಂಥ ಒಂದು ನಾರ್ಮ್ಸನ್ನು ಕೂಡ ತಂದಿದೆ. ಭಾಳ ನಾವು ಸ್ವಾಗತಿಸ್ತೀವಿ. ಇಂಥವು ಸೇಫ್ಟಿ ಮೆಜರ್ಸಲ್ಲಿ ಇದು ಮಾಡ್ತೀವಿ. ಸೊ ಈಗ ತಾವು ಹೇಳ್ದಂಗೆ ಏನು ಕೆಲವೊಂದು ಪ್ಲೈವುಡ್ಡು ಇದೆಲ್ಲ ಸರ್, ಈ ರೀತಿ ಪಾಪ ಕೆಲವೊಂದು ವಾಹನಗಳಲ್ಲಿ ಈ ಲೋಕಲ್ ಬಾಡಿ ಬಿಲ್ಡರ್ಸ್ಗಳಿಂದ ಆಗ್ಬಿಟ್ಟಿರುತ್ತೆ ಅನಾಹುತಗಳು. ಇನ್ನು ಮುಂದೆ ಅದು ಆಗೋದಿಲ್ಲ ಅಂತ ನಾನು ಎಣಿಸ್ತೀನಿ. ಯಾಕೆ ಅಂತಂದರೆ ಈಗ ರೆಕಗ್ನೈಸ್ಡ್ ಬಾಡಿ ಬಿಲ್ಡ್ರು ಅಂತ ಅಂದರೆ ಬಾಡಿ ಬಿಲ್ಡ್ರು ಅವಾಗ ಇಂತಿಷ್ಟದ ಇದೇ ಕ್ವಾಲಿಟಿದು ಹಾಕಬೇಕು ಅಂತಿರುತ್ತೆ. ಆ ರೀತಿದು ಏನಾದರೂ ಅವನು ಹಾಕಲಿಲ್ಲ ಅಂದರೆ ಅವ್ನ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಕಾರಣದಿಂದ ಮುಂದಕ್ಕೆ ಅದು ಆಗೋದಿಲ್ಲ ಸರ್. ಎರಡನೇದಾಗಿ ವಾಹನದಲ್ಲಿ ತಾವು ಹೇಳಿದ್ರೆ ಕೆಲವೊಂದು ಬಟ್ಟೆಗಳೆಲ್ಲ ಇದಾಗಿದೆ ಅಂತ ಸರ್, ಖಂಡಿತ ಇದರ ಬಗ್ಗೆ ನಾವು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ. ಮತ್ತು ಈಗ RTO ಅಧಿಕಾರಿಗಳು ಕೆಲವೊಂದು ಈ ಹೊರ ರಾಜ್ಯಗಳಿಂದ ಬಸ್ಗಳು ಚೆಕ್ ಮಾಡಲ್ಲ, ಅದರಲ್ಲಿ ಏನೇನೋ ಸರಕು ಸಾಗಾಣಿಕೆಗಳು ತರ್ತಾರೆ. ನೋಡಿ, ಮೊನ್ನೆ ಹೈದ್ರಾಬಾದ್ ಬರುವಾಗ ಮೊಬೈಲ್ಗಳು ಸಹ ಬಂದಿದ್ದು, ಅದರಿಂದ ಬ್ಲಾಸ್ಟ್ ಸಹ ಆಯಿತು. ಸರ್, ಇದು ಇಬ್ಬರ ಡ್ಯೂಟಿ ಸರ್. ಇದು ಒಂದು ಏನು ಕಮರ್ಷಿಯಲ್ ಟ್ಯಾಕ್ಸ್ ಅವರಿದ್ದಾರೆ ಅಧಿಕಾರಿಗಳು, ಅವರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಎರಡನೇದು ನಮ್ಮ ಸಾರಿಗೆ ಅಧಿಕಾರಿಗಳು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕೆಂದರೆ ಇದನ್ನು ಬರುವಂಥ ಪ್ರತಿಯೊಂದು ವಾಹನವನ್ನು ನೀವು ಡೈಲಿ ವಾಹನವನ್ನು ನಿಲ್ಲಿಸ್ಬಿಟ್ಟು ಹರಾಸ್ ಮಾಡಬೇಕು ಅಂತಲ್ಲ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿಲ್ಲಿಸಿ ಅಂತಂದರೆ ಇಂಥ ಒಂದು ಸಮಯ ಬಂದಾಗ ಇವ್ರಿಗೊಂದು ರೀತಿಯಲ್ಲಿ ಹರಾಸ್ ಮಾಡಿ ಲಂಚ ಇನ್ನೂ ಜಾಸ್ತಿ ಮಾಡುವಂಥದ್ದು, 1000 ರೂಪಾಯಿ ಇದ್ದರೆ 2000 ರೂಪಾಯಿ ಮಾಡುವಂಥ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯಾದಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಬಾರ್ದು. ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಕಮ್ ವಾರಕ್ಕೆ ಅಟ್ಲೀಸ್ಟ್ 1 ದಿನನೋ 2 ದಿನನೋ ಇಲ್ಲ ತಿಂಗಳಲ್ಲಿ 1 ದಿವಸನೋ 2 ದಿವಸನೋ ನಿಲ್ಲಿಸಿ ರಿಯಲ್ ಆಗಿ ಇವೇ ಬೆಲ್ ಪ್ರಕಾರ ಬರ್ತಾ ಇದೆಯಾ, ಈ ಮಾಲ್ಗಳು ಬರ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಾದಂಥ ಮಾಲ್ ಇದರಲ್ಲಿ ಬಸ್ಸುಗಳಲ್ಲಿ ಬರ್ತಾ ಇದೆ ಅನ್ನೋದನ್ನು ಅವರು ನಿಲ್ಲಿಸಿ ಚೆಕ್ ಮಾಡೋದ್ರಿಂದ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಬಟ್ ಏನು ಚೆಕ್ಕಿಂಗ್ ಅನ್ನೋ ಅಂತ ಇದರಲ್ಲಿ ಹರಾಸ್ಮೆಂಟ್ ಮಾಡಲಿಕ್ಕೆ ಮತ್ತು ಕರಪ್ಷನ್ಗೆ ಈಡು ಮಾಡಿಕೊಟ್ರೆ ಅದರ ವಿರೋಧ ಖಂಡಿತ ಬಸ್ ಮಾಲೀಕರ ಸಂಘ ಮಾಡುತ್ತೆ ಸರ್. ರಿಪಬ್ಲಿಕ್ ಕನ್ನಡ ಉದ್ದೇಶ ಒಂದೇ, ಪ್ರಯಾಣಿಕರ ಸೇಫ್ಟಿ. ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಬಸ್ಸಲ್ಲಿ ಓಡಾಟ ಮಾಡ್ತಾರೆ. ನೋಡಿ, 20-23 ಜನ ಸಾವನ್ನಪ್ಪಿದ್ದಾರೆ ಅಂದರೆ ಮಕ್ಕಳಂದು ಹಿಡಿದು ವಯಸ್ಸಾದವರು ಸಹ, ಅಂದರೆ ತುಂಬ ಕನಸುಗಳಿದ್ದವು. ಆದರೆ ಈಗ ಈ ಒಂದು ದುರಂತಕ್ಕೆ ಸತ್ತೋದ್ರು. ಈ ಒಂದು ಸೇಫ್ಟಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಹಲವು ವಿಷಯಗಳನ್ನು ತೆರೆದಿಟ್ಟಿದೆ ಸರ್. ಖಂಡಿತ ನಾನು ರಿಪಬ್ಲಿಕ್ ಕನ್ನಡಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿಯಾದಂಥ ಮೆಜರ್ಮೆಂಟ್ಸು ತಾವು ಕೂಡ ನಮ್ಮನ್ನು ಆಗಾಗ ಕಣ್ಣು ತೆರೆಗಿಸ್ತಾ ಇರಬೇಕು. ನಮ್ಮನ್ನು ಮಾತ್ರವಲ್ಲ, ಸರ್ಕಾರವನ್ನು ಕೂಡ, ಸಾರಿಗೆ ಇಲಾಖೆಯನ್ನು ಕೂಡ ಕಣ್ಣು ತೆರೆಸುವಂಥ ಕೆಲಸ ಮಾಧ್ಯಮ ಮಾಡ್ತಾನೆ ಇರುತ್ತೆ. ಅದರಲ್ಲೂ ಇವತ್ತು ಏನು ಈ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡಿದೆ, ಅದು ನಾನು ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಸರ್ಕಾರವನ್ನು ಮತ್ತು ಸಾರಿಗೆ ಇಲಾಖೆಯನ್ನು ಕೂಡ ತಾವು ಎಚ್ಚರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತೀನಿ ಸರ್ ನಾನು. ಸರ್, ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಬಸ್ಗಳು ಡೇಂಜರ್ ಆಗಿದ್ದಾವೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ. ಹೀಗಾಗಿ ಎಲ್ಲೋ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು. ಒಂದು ಕಡೆ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರನ್ನು ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಕೆಲವು ಖಾಸಗಿ ಬಸ್ಗಳ ಹಣೆಬರಣ ಬಯಲಾಗಿದೆ. ಕ್ವಾಲಿಟಿ ಇಲ್ಲ, ಕಿತ್ತು ಬರುತ್ತದೆ, ವುಡ್ಡುಗಳು ಒಳಗಡೆ ಬೆಡ್ಗಳೇ ಚೆನ್ನಾಗಿರಲ್ಲ. ಒಂದು ಕಿಡಿ ಹಿಂಗೆ ಹಾಕಿದರೆ ಬೇಗ ಬೆಂಕಿ ಎತ್ತಿಕೊಳ್ಳುತ್ತೆ. ಬೆಂಕಿ ನಂದಿಸಲು ಯಾವುದೇ ಉಪಕರಣಗಳಿಲ್ಲ, ಸೇಫ್ಟಿ ಮೆಜಾರಿಟಿ ಇಲ್ಲ. ಏನು ಹೇಳ್ತೀರಿ ಸರ್ ಅಂತ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು, ರಿಯಾಲಿಟಿ ಚೆಕ್ಕನ್ನು ಮಾಡಿರೋದು ಭಾಳ ಒಂದು ಶ್ಲಾಘನೀಯ. ಯಾಕೆ ಅಂತಂದರೆ ಪ್ಯಾಸೆಂಜರ್ ಸೇಫ್ಟಿ ಅನ್ನೋದು ಭಾಳ ಮುಖ್ಯವಾಗುತ್ತೆ. ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈಗ ಆಲ್ರೆಡಿ ಬಾಡಿ ಕೋಡ್ ಪ್ರಕಾರ ಇಂತಿಷ್ಟದ್ದೇ ವುಡ್ಡು, ಇಷ್ಟೇ ಥಿಕ್ನೆಸ್ ಇರಬೇಕು, ಇಷ್ಟೇ ಇದು ಅನ್ನೋದನ್ನು ಮೊನ್ನೆ 052 ನಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಆಗಿದೆ ಸರ್. ಈಗ ಅಮೆಂಡ್ಮೆಂಟ್ ಆಗಿದೆ. ಅದ್ರ ಪ್ರಕಾರ ಬಾಡಿ ಬಿಲ್ಡರ್ಗಳಿಗೆ ಕೂಡ ಸೂಚನೆಯನ್ನು ಸರ್ಕಾರ ಕೊಡಬೇಕಾಗತ್ತೆ. 100% ಅವ್ರು ಮಾಡ್ತಾರೆ. ಮತ್ತು ಮೊದಲನೇ ಬಾರಿಗೆ ಇವತ್ತು ಕೇಂದ್ರ ಸರ್ಕಾರ ರೆಕಗ್ನೈಸ್ಡ್ ಬಾಡಿ ಬಿಲ್ಡರ್ಸಿಂದಾನೇ ಮಾತ್ರನೇ ವಾಹನಗಳನ್ನು ಕಟ್ಟಬೇಕು ಅನ್ನೋವಂಥ ಒಂದು ನಾರ್ಮ್ಸನ್ನು ಕೂಡ ತಂದಿದೆ. ಭಾಳ ನಾವು ಸ್ವಾಗತಿಸ್ತೀವಿ. ಇಂಥವು ಸೇಫ್ಟಿ ಮೆಜರ್ಸಲ್ಲಿ ಇದು ಮಾಡ್ತೀವಿ. ಸೊ
ಈಗ ತಾವು ಹೇಳ್ದಂಗೆ ಏನು ಕೆಲವೊಂದು ಪ್ಲೈವುಡ್ಡು ಇದೆಲ್ಲ ಸರ್, ಈ ರೀತಿ ಪಾಪ ಕೆಲವೊಂದು ವಾಹನಗಳಲ್ಲಿ ಈ ಲೋಕಲ್ ಬಾಡಿ ಬಿಲ್ಡರ್ಸ್ಗಳಿಂದ ಆಗ್ಬಿಟ್ಟಿರುತ್ತೆ ಅನಾಹುತಗಳು. ಇನ್ನು ಮುಂದೆ ಅದು ಆಗೋದಿಲ್ಲ ಅಂತ ನಾನು ಎಣಿಸ್ತೀನಿ. ಯಾಕೆ ಅಂತಂದರೆ ಈಗ ರೆಕಗ್ನೈಸ್ಡ್ ಬಾಡಿ ಬಿಲ್ಡ್ರು ಅಂತ ಅಂದರೆ ಬಾಡಿ ಬಿಲ್ಡ್ರು ಅವಾಗ ಇಂತಿಷ್ಟದ ಇದೇ ಕ್ವಾಲಿಟಿದು ಹಾಕಬೇಕು ಅಂತಿರುತ್ತೆ. ಆ ರೀತಿದು ಏನಾದರೂ ಅವನು ಹಾಕಲಿಲ್ಲ ಅಂದರೆ ಅವ್ನ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಕಾರಣದಿಂದ ಮುಂದಕ್ಕೆ ಅದು ಆಗೋದಿಲ್ಲ ಸರ್. ಎರಡನೇದಾಗಿ ವಾಹನದಲ್ಲಿ ತಾವು ಹೇಳಿದ್ರೆ ಕೆಲವೊಂದು ಬಟ್ಟೆಗಳೆಲ್ಲ ಇದಾಗಿದೆ ಅಂತ ಸರ್, ಖಂಡಿತ ಇದರ ಬಗ್ಗೆ ನಾವು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ. ಸರ್ ಮತ್ತು ಈಗ ಆರ್ ಟಿ ಒ ಅಧಿಕಾರಿಗಳು ಕೆಲವೊಂದು ಈ ಹೊರ ರಾಜ್ಯಗಳಿಂದ ಬಸ್ಗಳು ಚೆಕ್ ಮಾಡಲ್ಲ, ಅದರಲ್ಲಿ ಏನೇನೋ ಆ ಸರಕು ಸಾಗಾಣಿಕೆಗಳು ತರ್ತಾರೆ. ನೋಡಿ ಮೊನ್ನೆ ಹೈದ್ರಾಬಾದ್ ಬರುವಾಗ ಮೊಬೈಲ್ಗಳು ಸಹ ಬಂದಿದ್ದು, ಅದರಿಂದ ಬ್ಲಾಸ್ಟ್ ಸಹ ಆಯಿತು. ಸರ್ ಇದು ಇಬ್ಬರ ಡ್ಯೂಟಿ ಸರ್. ಇದು ಒಂದು ಏನು ಕಮರ್ಷಿಯಲ್ ಟ್ಯಾಕ್ಸ್ ಅವರಿದ್ದಾರೆ ಅಧಿಕಾರಿಗಳು, ಅವರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಎರಡನೇದು ನಮ್ಮ ಸಾರಿಗೆ ಅಧಿಕಾರಿಗಳು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕೆಂದರೆ ಇದನ್ನು ಬರುವಂಥ ಪ್ರತಿಯೊಂದು ವಾಹನವನ್ನು ನೀವು ಡೈಲಿ ವಾಹನವನ್ನು ನಿಲ್ಲಿಸ್ಬಿಟ್ಟು ಹರಾಸ್ ಮಾಡಬೇಕು ಅಂತಲ್ಲ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿಲ್ಲಿಸಿ ಅಂತಂದರೆ ಇಂಥ ಒಂದು ಸಮಯ ಬಂದಾಗ ಇವ್ರಿಗೊಂದು ರೀತಿಯಲ್ಲಿ ಹರಾಸ್ ಮಾಡಿ ಲಂಚ ಇನ್ನೂ ಜಾಸ್ತಿ ಮಾಡುವಂಥದ್ದು, 1000 ರೂಪಾಯಿ ಇದ್ದರೆ 2000 ರೂಪಾಯಿ ಮಾಡುವಂಥ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯಾದಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಬಾರ್ದು, ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಕಮ್ ಮಾಡಿ ವಾರಕ್ಕೆ ಅಟ್ಲೀಸ್ಟ್ 1 ದಿನಾನೋ 2 ದಿನಾನೋ ಇಲ್ಲ ತಿಂಗಳಲ್ಲಿ 1 ದಿವಸನೋ 2 ದಿವಸನೋ ನಿಲ್ಲಿಸಿ ರಿಯಲ್ ಆಗಿ ಇವೇ ಬೆಲ್ ಪ್ರಕಾರ ಬರ್ತಾ ಇದೆಯಾ, ಈ ಮಾಲುಗಳು ಬರ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಾದಂಥ ಮಾಲು ಇದರಲ್ಲಿ ಬಸ್ಸುಗಳಲ್ಲಿ ಬರ್ತಾ ಇದೆ ಅನ್ನೋದನ್ನು ಅವರು ನಿಲ್ಲಿಸಿ ಚೆಕ್ ಮಾಡೋದ್ರಿಂದ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಬಟ್ ಏನು ಚೆಕ್ಕಿಂಗ್ ಅನ್ನೋ ಅಂತ ಇದರಲ್ಲಿ ಹರಾಸ್ಮೆಂಟ್ ಮಾಡಲಿಕ್ಕೆ ಮತ್ತು ಕರಪ್ಷನ್ಗೆ ಈಡು ಮಾಡಿಕೊಟ್ರೆ ಅದರ ವಿರೋಧ ಖಂಡಿತ ಬಸ್ ಮಾಲೀಕರ ಸಂಘ ಮಾಡುತ್ತೆ ಸರ್. ರಿಪಬ್ಲಿಕ್ ಕನ್ನಡ ಉದ್ದೇಶ ಒಂದೇ, ಪ್ರಯಾಣಿಕರ ಸೇಫ್ಟಿ. ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಬಸ್ಸಲ್ಲಿ ಓಡಾಟ ಮಾಡ್ತಾರೆ. ನೋಡಿ 20-23 ಜನ ಸಾವನ್ನಪ್ಪಿದ್ದಾರೆ ಅಂದರೆ ಮಕ್ಕಳಂದು ಹಿಡಿದು ವಯಸ್ಸಾದವರು ಸಹ, ಅಂದರೆ ತುಂಬ ಕನಸುಗಳಿದ್ವು, ಆದರೆ ಈಗ ಈ ಒಂದು ದುರಂತಕ್ಕೆ ಸತ್ತೋದ್ರು. ಈ ಒಂದು ಸೇಫ್ಟಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಹಲವು ವಿಷಯಗಳನ್ನು ತೆರೆದಿಟ್ಟಿದೆ ಸರ್. ಖಂಡಿತ ನಾನು ರಿಪಬ್ಲಿಕ್ ಕನ್ನಡಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿಯಾದಂಥ ಮೆಜರ್ಮೆಂಟ್ಸು ತಾವು ಕೂಡ ನಮ್ಮನ್ನು ಆಗಾಗ ಕಣ್ಣು ತೆರೆಗಿಸ್ತಾ ಇರಬೇಕು. ನಮ್ಮನ್ನು ಮಾತ್ರವಲ್ಲ, ಸರ್ಕಾರವನ್ನು ಕೂಡ, ಸಾರಿಗೆ ಇಲಾಖೆಯನ್ನು ಕೂಡ ಕಣ್ಣು ತೆರೆಸುವಂಥ ಕೆಲಸ ಮಾಧ್ಯಮ ಮಾಡ್ತಾನೆ ಇರುತ್ತೆ. ಅದರಲ್ಲೂ ಇವತ್ತು ಏನು ಈ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡಿದೆ, ಅದು ನಾನು ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಸರ್ಕಾರವನ್ನು ಮತ್ತು ಸಾರಿಗೆ ಇಲಾಖೆಯನ್ನು ಕೂಡ ತಾವು ಎಚ್ಚರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತೀನಿ ಸರ್ ನಾನು. ಸರ್ ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಬಸ್ಗಳು ಡೇಂಜರ್ ಆಗಿದ್ದಾವೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ. ಹೀಗಾಗಿ ಎಲ್ಲೋ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು. ಒಂದು ಕಡೆ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಕೆಲವು ಖಾಸಗಿ ಬಸ್ಗಳ ಹಣೆಬರಣ ಬಯಲಾಗಿದೆ. ಕ್ವಾಲಿಟಿ ಇಲ್ಲ, ಕಿತ್ತು ಬರ್ತದೆ, ವುಡ್ಡುಗಳು ಒಳಗಡೆ ಬೆಡ್ಗಳು ಚೆನ್ನಾಗಿರಲ್ಲ. ಒಂದು ಕಿಡಿ ಹಿಂಗೆ ಹಾಕಿದರೆ ಬೇಗ ಬೆಂಕಿ ಎತ್ತಿಕೊಳ್ಳುತ್ತೆ. ಬೆಂಕಿ ನಂದಿಸಲು ಯಾವುದೇ ಉಪಕರಣಗಳಿಲ್ಲ, ಸೇಫ್ಟಿ ಮೆಜಾರಿಟಿ ಇಲ್ಲ. ಏನು ಹೇಳ್ತೀರಿ ಸರ್ ಅಂತ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು, ರಿಯಾಲಿಟಿ ಚೆಕ್ಕನ್ನು ಮಾಡಿರೋದು ಭಾಳ ಒಂದು ಶ್ಲಾಘನೀಯ. ಯಾಕೆ ಅಂತಂದರೆ ಪ್ಯಾಸೆಂಜರ್ ಸೇಫ್ಟಿ ಅನ್ನೋದು ಭಾಳ ಮುಖ್ಯವಾಗುತ್ತೆ. ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈಗ ಆಲ್ರೆಡಿ ಬಾಡಿ ಕೋಡ್ ಪ್ರಕಾರ ಇಂತಿಷ್ಟದ್ದೇ ವುಡ್ಡು, ಇಷ್ಟೇ ಥಿಕ್ನೆಸ್ ಇರಬೇಕು, ಇಷ್ಟೇ ಇದು ಅನ್ನೋದನ್ನು ಮೊನ್ನೆ 052 ನಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಆಗಿದೆ ಸರ್, ಈಗ ಅಮೆಂಡ್ಮೆಂಟ್ ಆಗಿದೆ. ಅದ್ರ ಪ್ರಕಾರ ಬಾಡಿ ಬಿಲ್ಡರ್ಗಳಿಗೆ ಕೂಡ ಸೂಚನೆಯನ್ನು ಸರ್ಕಾರ ಕೊಡಬೇಕಾಗತ್ತೆ. 100% ಅವ್ರು ಮಾಡ್ತಾರೆ. ಮತ್ತು ಮೊದಲನೇ ಬಾರಿಗೆ ಇವತ್ತು ಕೇಂದ್ರ ಸರ್ಕಾರ ರೆಕಗ್ನೈಸ್ಡ್ ಬಾಡಿ ಬಿಲ್ಡರ್ಸಿಂದಾನೇ ಮಾತ್ರನೇ ವಾಹನಗಳನ್ನು ಕಟ್ಟಬೇಕು ಅನ್ನೋವಂಥ ಒಂದು ನಾರ್ಮ್ಸನ್ನು ಕೂಡ ತಂದಿದೆ. ಭಾಳ ನಾವು ಸ್ವಾಗತಿಸ್ತೀವಿ. ಇಂಥವು ಸೇಫ್ಟಿ ಮೆಜರ್ಸಲ್ಲಿ ಇದು ಮಾಡ್ತೀವಿ. ಸೊ ಈಗ ತಾವು ಹೇಳ್ದಂಗೆ ಏನು ಕೆಲವೊಂದು ಪ್ಲೈವುಡ್ಡು ಇದೆಲ್ಲ ಸರ್, ಈ ರೀತಿ ಪಾಪ ಕೆಲವೊಂದು ವಾಹನಗಳಲ್ಲಿ ಈ ಲೋಕಲ್ ಬಾಡಿ ಬಿಲ್ಡರ್ಸ್ಗಳಿಂದ ಆಗ್ಬಿಟ್ಟಿರುತ್ತೆ ಅನಾಹುತಗಳು. ಇನ್ನು ಮುಂದೆ ಅದು ಆಗೋದಿಲ್ಲ ಅಂತ ನಾನು ಎಣಿಸ್ತೀನಿ. ಯಾಕೆ ಅಂತಂದರೆ ಈಗ ರೆಕಗ್ನೈಸ್ಡ್ ಬಾಡಿ ಬಿಲ್ಡ್ರು ಅಂತ ಅಂದರೆ ಬಾಡಿ ಬಿಲ್ಡ್ರು ಅವಾಗ ಇಂತಿಷ್ಟದ ಇದೇ ಕ್ವಾಲಿಟಿದು ಹಾಕಬೇಕು ಅಂತಿರುತ್ತೆ. ಆ ರೀತಿದು ಏನಾದರೂ ಅವನು ಹಾಕಲಿಲ್ಲ ಅಂದರೆ ಅವ್ನ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಕಾರಣದಿಂದ ಮುಂದಕ್ಕೆ ಅದು ಆಗೋದಿಲ್ಲ ಸರ್. ಎರಡನೇದಾಗಿ ವಾಹನದಲ್ಲಿ ತಾವು ಹೇಳಿದ್ರೆ ಕೆಲವೊಂದು ಬಟ್ಟೆಗಳೆಲ್ಲ ಇದಾಗಿದೆ ಅಂತ ಸರ್, ಖಂಡಿತ ಇದರ ಬಗ್ಗೆ ನಾವು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ. ಮತ್ತು ಈಗ ಆರ್ ಟಿ ಒ ಅಧಿಕಾರಿಗಳು ಕೆಲವೊಂದು ಈ ಹೊರ ರಾಜ್ಯಗಳಿಂದ ಬಸ್ಗಳು ಚೆಕ್ ಮಾಡಲ್ಲ, ಅದರಲ್ಲಿ ಏನೇನೋ ಆ ಸರಕು ಸಾಗಾಣಿಕೆಗಳು ತರ್ತಾರೆ. ನೋಡಿ ಮೊನ್ನೆ ಹೈದ್ರಾಬಾದ್ ಬರುವಾಗ ಮೊಬೈಲ್ಗಳು ಸಹ ಬಂದಿದ್ದು, ಅದರಿಂದ ಬ್ಲಾಸ್ಟ್ ಸಹ ಆಯಿತು. ಸರ್ ಇದು ಇಬ್ಬರ ಡ್ಯೂಟಿ ಸರ್. ಇದು ಒಂದು ಏನು ಕಮರ್ಷಿಯಲ್ ಟ್ಯಾಕ್ಸ್ ಅವರಿದ್ದಾರೆ ಅಧಿಕಾರಿಗಳು, ಅವರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಎರಡನೇದು ನಮ್ಮ ಸಾರಿಗೆ ಅಧಿಕಾರಿಗಳು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕೆಂದರೆ ಇದನ್ನು ಬರುವಂಥ ಪ್ರತಿಯೊಂದು ವಾಹನವನ್ನು ನೀವು ಡೈಲಿ ವಾಹನವನ್ನು ನಿಲ್ಲಿಸ್ಬಿಟ್ಟು ಹರಾಸ್ ಮಾಡಬೇಕು ಅಂತಲ್ಲ ನಾನು ಕೇಳ್ತಾ ಇರ್ತಕ್ಕಂಥದ್ದು.
ಯಾಕೆಂದರೆ ನಿಲ್ಲಿಸಿ ಅಂತಂದರೆ ಇಂಥ ಒಂದು ಸಮಯ ಬಂದಾಗ ಇವ್ರಿಗೆ ಒಂದು ರೀತಿಯಲ್ಲಿ ಹರಾಸ್ ಮಾಡಿ ಲಂಚ ಇನ್ನೂ ಜಾಸ್ತಿ ಮಾಡುವಂಥದ್ದು, 1000 ರೂಪಾಯಿ ಇದ್ದರೆ 2000 ರೂಪಾಯಿ ಮಾಡುವಂಥ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯಾದಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಬಾರ್ದು. ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಕಮ್ ಮಾಡಿ ವಾರಕ್ಕೆ ಅಟ್ಲೀಸ್ಟ್ 1 ದಿನಾನೋ 2 ದಿನಾನೋ ಇಲ್ಲ ತಿಂಗಳಲ್ಲಿ 1 ದಿವಸನೋ 2 ದಿವಸನೋ ನಿಲ್ಲಿಸಿ ರಿಯಲ್ ಆಗಿ ಇವೇ ಬೆಲ್ ಪ್ರಕಾರ ಬರ್ತಾ ಇದೆಯಾ, ಈ ಮಾಲುಗಳು ಬರ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಾದಂಥ ಮಾಲ್ ಇದರಲ್ಲಿ ಬಸ್ಸುಗಳಲ್ಲಿ ಬರ್ತಾ ಇದೆ ಅನ್ನೋದನ್ನು ಅವರು ನಿಲ್ಲಿಸಿ ಚೆಕ್ ಮಾಡೋದ್ರಿಂದ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಬಟ್ ಏನು ಚೆಕ್ಕಿಂಗ್ ಅನ್ನೋ ಅಂತ ಇದರಲ್ಲಿ ಹರಾಸ್ಮೆಂಟ್ ಮಾಡಲಿಕ್ಕೆ ಮತ್ತು ಕರಪ್ಷನ್ಗೆ ಈಡು ಮಾಡಿಕೊಟ್ರೆ ಅದರ ವಿರೋಧ ಖಂಡಿತ ಬಸ್ ಮಾಲೀಕರ ಸಂಘ ಮಾಡುತ್ತೆ ಸರ್. ರಿಪಬ್ಲಿಕ್ ಕನ್ನಡ ಉದ್ದೇಶ ಒಂದೇ ಪ್ರಯಾಣಿಕರ ಸೇಫ್ಟಿ. ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಬಸ್ಸಲ್ಲಿ ಓಡಾಟ ಮಾಡ್ತಾರೆ. ನೋಡಿ 20-23 ಜನ ಸಾವನ್ನಪ್ಪಿದ್ದಾರೆ ಅಂದರೆ ಮಕ್ಕಳಂದು ಹಿಡಿದು ವಯಸ್ಸಾದವರು ಅಂದರೆ ತುಂಬ ಕನಸುಗಳಿದ್ದವು. ಆದರೆ ಈಗ ಈ ಒಂದು ದುರಂತಕ್ಕೆ ಸತ್ತೋದ್ರು. ಈ ಒಂದು ಸೇಫ್ಟಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಹಲವು ವಿಷಯಗಳನ್ನು ತೆರೆದಿಟ್ಟಿದೆ ಸರ್. ಖಂಡಿತ ನಾನು ರಿಪಬ್ಲಿಕ್ ಕನ್ನಡಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿಯಾದಂಥ ಮೆಜರ್ಮೆಂಟ್ಸು ತಾವು ಕೂಡ ನಮ್ಮನ್ನು ಆಗಾಗ ಕಣ್ಣು ತೆರೆಗಿಸ್ತಾ ಇರಬೇಕು. ನಮ್ಮನ್ನು ಮಾತ್ರವಲ್ಲ, ಸರ್ಕಾರವನ್ನು ಕೂಡ, ಸಾರಿಗೆ ಇಲಾಖೆಯನ್ನು ಕೂಡ ಕಣ್ಣು ತೆರೆಸುವಂಥ ಕೆಲಸ ಮಾಧ್ಯಮ ಮಾಡ್ತಾನೆ ಇರುತ್ತೆ. ಅದರಲ್ಲೂ ಇವತ್ತು ಏನು ಈ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡಿದೆ, ಅದು ನಾನು ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಸರ್ಕಾರವನ್ನು ಮತ್ತು ಸಾರಿಗೆ ಇಲಾಖೆಯನ್ನು ಕೂಡ ತಾವು ಎಚ್ಚರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತೀನಿ ಸರ್ ನಾನು. ಸರ್, ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.